ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ವೈಫ್ ಆಫ್ ಅರುಣ್ ಪ್ರಕಾಶ್. ಇವತ್ತಿಬ್ಬರು ಗಂಡ ಹೆಂಡತಿ ಜಲ್ದಿ ಎದ್ದು ಕಸ ಪರಿಶಿ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ನಿನ್ನೆ ಮಾರ್ಕೆಟಿಗೆ ಹೋಗಿ ಸಂತೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಹೂವು ತೊಗೊಂಬಂದ್ವಿ, ಸ್ವಲ್ಪ ತರಕಾರಿ ತೊಗೊಂಬಂದಿದ್ವಿ, ಮತ್ತು ಪೂಜೆಗಂತ ತಯಾರಿ ಮಾಡ್ಕೊಂಡ್ವಿ. ಆಮೇಲೆ ನೀನು ನೋಡಿರ್ಬೋದು ನೀವು ವ್ಲಾಗ್ದಾಗ ಎಳ್ಳು ಮತ್ತು ಶೇಂಗಾ ಹಾಕಿ ಹೋಳಿಗೆ ಮಾಡಿದ್ದ ಸಂಕ್ರಾಂತಿ ಸ್ಪೆಷಲ್ ಅಂತಂದು ಸ್ವಲ್ಪ ಉತ್ತರ ಕರ್ನಾಟಕ ಸ್ಟೈಲಾಗಿ ಅಡುಗೆ ಮಾಡಿದ್ವಿ. ಸ್ವಲ್ಪ ಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಮೆಂತೆ ಮತ್ತು ಉಳ್ಳಾಗಡ್ಡೆ ತಪ್ಪಲ, ಚಪಾತಿ ಮಾಡಿದ್ವಿ. ಮತ್ತು ಸ್ವೀಟ್ ಹೋಳಿಗೆ ಮಾಡಿದ್ವಲ್ಲ, ಸ್ವಲ್ಪ ಸಂಕ್ರಾಂತಿ ಅಂತಂದು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಮತ್ತು ಸ್ವಲ್ಪ ರೆಡಿ ಆಗಿದ್ವಲ್ಲ, ಫೋಟೋಶೂಟ್ ಮಾಡಿಸ್ಕೊಳ್ಳೋ ಅಂತಂದು ಮತ್ತು ಸ್ವಲ್ಪ ರೆಡಿಯಾಗಿ ಸಂಜೆಗೆ ಫೋಟೋಶೂಟ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಕೆಲಸ ನಾವು ತೊಡಗಿಬಿಟ್ವಿ. ಆಮೇಲೆ ರಾತ್ರಿ ಏನೋ ಒಂದು ಸ್ವಲ್ಪ ಗುಡ್ ನ್ಯೂಸ್ ಬಂತು, ಬಟ್ ಅದಕ್ಕೆ ಶೇರ್ ಮಾಡೋಕ್ಕೆ ಆಗಂಗಿಲ್ಲ. ಬಟ್ ಆ ಗುಡ್ ನ್ಯೂಸ್ ಬಂತಂತ ತಿಳ್ಕೊಂಡು ಮತ್ತು ನಾವು ಅಲ್ಲೇ ಹೋಗಿ ಸುಸ್ತಾಗಿತ್ತು. ಆದರೂ ಆ ಗುಡ್ ನ್ಯೂಸ್ ಕೇಳಿ ನಮಗೆ ಆ ಸುಸ್ತು ಅನ್ನೋದು ಹೋಗಿಬಿಡ್ತಾರೆ. ಅವಾಗ ಮತ್ತು ಎದ್ದು ಬಿದ್ದು ಅಂತಂದು ಅಲ್ಲೇ ಹೋಗಿ ರಾತ್ರಿ ಬಂದು ಮಕ್ಕೋಬೇಕಂದ್ರೆ 1 ಗಂಟೆ ಆಗಿತ್ತು ನೋಡ್ರಿ. ಇದು ಹಿಂಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಮ್ಮ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಅದೇನೋ ಹೈಪ್ ಅಂತ ಬಂದೈತಿ ಅದನ್ನು ಮಾಡಿರಿ. ಥ್ಯಾಂಕ್ ಯು. ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ.